ಏನಿದು ಬೇಳೆ ಸಾಂಬಾರಾ? ಹಾಂ, ತರಕಾರಿ ಬೇಳೆ ಸಾರು ಮಧ್ಯಾಹ್ನಕ್ಕೆ ಇದು. ಇವಾಗ ತಿಂಡಿ ಏನು ಮಾಡ್ತೀಯಾ? ಓ, ತಿಂಡಿ ಮಾಡಲ್ಲ? ಸರಿಯಾದವಳು ನೀನು. ಗವಿಸಿದ್ದೇಶ್ವರ ಅಂದರೆ ಗವಿನ ಹಂಗೆ ಉಳಿಸ್ಕೊಂಡು. ಸ್ನೇಹಿತರೆ, ನಮ್ಮ ಪ್ರಯಾಣದ 2ನೇ ದಿನ. ರಾತ್ರಿ ಲೇಟ್ ಆಯಿತು ಅಂತ ಹೇಳಿ ನಾನೇನೂ ಅಪ್ಡೇಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಜಗದ್ಗುರು ಗವಿಸಿದ್ದೇಶ್ವರ ಮಠ ಅಂತ ಹೇಳಿ ತುಂಬ ಫೇಮಸ್ ಇದು ಮಠ. ಆ್ಯಕ್ಚುಲಿ ಇದು ಕೊಪ್ಪಳ ತಾಲೂಕಿಗೆ ಬರುತ್ತೆ. ಸೊ ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿಗೆ ಬಂದು ಒಳಗಡೆ ದರ್ಶನ ಏನು ಮಾಡಲ್ಲ, ರೂಮ್ ತೊಗೊಂಡ್ವಿ. ರೂಮು ಆ್ಯಾವ್ರೇಜು, ಬಟ್ ಇಲ್ಲಿನ ಜನಕ್ಕೆ ಏನು ಮಾಡ್ತಾರೆ, ತುಂಬ ವರ್ತಾಗಿ ಕೊಡಬೇಕು ಅಂತ ಹೇಳಿ ಒಬ್ರಿಗೆ 100 ರೂಪಾಯಿ ರೂಮ್ ತೊಗೊಂಡ್ರೆ, ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೆ ರೂಮ್ ಲೆಕ್ಕ ತೊಗೊಳ್ತಾರೆ. ಸೊ ಹಾಗೆ ಪರ್ ಹೆಡ್ಡು ಡಾರ್ಮೆಟ್ರಿ ಬೇಕು ಅಂತ ಹೇಳಿದ್ರೆ ಪರ್ ಹೆಡ್ 20 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ, 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಆ್ಯಾವ್ರೇಜು. ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲೇ ಅಡುಗೆ ಮಾಡ್ಕೊಂಡ್ವಿ, ರಾತ್ರಿ ಅನ್ನ ರಸಮ್ ಮಾಡ್ಕೊಂಡು ಊಟ ಮಾಡಿ. ಸೊ ಈಗ ಫ್ರೆಶ್ ಆಗಿ ಟೈಮ್ ಬಂದು 7:15. ಸೊ ಇಲ್ಲಿ ಕುಕ್ಕಿಂಗ್ ನಡೀತಾ ಇದೆ. ಏನಿದು ಬೇಳೆ ಸಾಂಬಾರಾ? ಹಾಂ, ತರಕಾರಿ ಬೇಳೆ ಸಾರು ಮಧ್ಯಾಹ್ನಕ್ಕೆ ಇದು. ಸೊ ನಿಲ್ಲಿಸಿದಾಗ ಅನ್ನ, ರೆಸ್ಟ್ ಇದ್ದಾಗ ಅನ್ನ ಮಾಡ್ಕೊಳ್ಳು, ಸಾಂಬಾರು ರೆಡಿ. ಅದಕ್ಕೆ ಒಗ್ಗರಣೆ ಹಾಕೋಬೇಕಾ? ಇವಾಗ ತಿಂಡಿ ಏನು ಮಾಡ್ತೀಯಾ? ಓ, ತಿಂಡಿ ಮಾಡಲ್ಲ? ಸರಿಯಾದವಳು ನೀನು. ನೋಡಿ, ಇದು ಚೆನ್ನಾಗಿದೆ ವಾತಾವರಣ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಕೊಪ್ಪಳ ಅಂತ ಇದೆ. ಬಟ್ ಎಲ್ಲೋ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಇದನ್ನು ಇವಾಗ ರೂಮ್ಗಳು ಕೊಡ್ತಾ ಇದ್ದಾರೆ. ತಿರ್ಗಿ ಅಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ. ಇದು ಎಂಟ್ರೆನ್ಸ್, ಇದು ಗವಿಸಿದ್ದೇಶ್ವರ ಮಠದ್ದು. ಭಾಳ ವಿಶಾಲವಾಗಿರ್ತಕ್ಕಂಥ ಮಠ. ಈ ಸರ್ಕಲಿಂದ ನೋಡಿ, ನಾವು ಈ ಕಡೆ ಹೋದರೆ ವಸತಿ ಗೃಹಗಳು ನೋಡಿ, ಇದು ಪಾರ್ಕಿಂಗ್ ಮಾಡಿದ್ದಾರೆ, ಕಾಲೇಜುಗಳು ಮಾಡಿದ್ದಾರೆ, ಹೈಸ್ಕೂಲುಗಳು, ಪ್ರತಿಯೊಂದು ಇದೆ. ಇದು ನಾವು ಬಂದಂಥ ದಾರಿ. ರಾಮ ಪಾದರಕ್ಷೆಗಳನ್ನು ಬಿಡುವ ಸ್ಥಳ. ಇದು ಕಾರ್ಯಾಲಯ ನೋಡಿ, ಅದು ಟಾಯ್ಲೆಟ್ಟು, ಕಾಯಿ ಅಂಗಡಿ, ಪ್ರತಿಯೊಂದು ಇದೆ ಇಲ್ಲಿ. ಸಿದ್ದೇಶ್ವರ ಆರ್ಚು. ಅರಮನೆ ಸ್ಟ್ರಕ್ಚರ್ ಮಾಡ್ದಂಗೆ ಮಾಡೋರು. ಓ, ಗಾಡಿ ಯಾಕೋ ಅಲ್ಲೇ ಕೂತ್ಕೋತೋ? ನಿಧಾನಕ್ಕೆ ಬನ್ನಿ. ಗವಿಸಿದ್ದೇಶ್ವರ ಅಂದರೆ ಗವಿನ ಹಂಗೆ ಉಳಿಸ್ಕೊಂಡು ನಿಧಾನಕ್ಕೆ ಹೋಗು. ಇಲ್ಲಿಂದ ಕೈ ಮುಗಿಯೋದು ಕಾಣಿಸುತ್ತಾ ದೇವರು? ಸರಿ. ಶಫೀನ್ ಕಳಿಸಿದ್ರೆ ನುಗ್ಗಕ್ಕಾಗಲ್ಲ ನೋಡಿ. ಪ್ರಸಾದಕ್ಕೆ ಉಪ್ಪಿಟ್ಟಿಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ ನೋಡಿ, ಇಲ್ಲಿದೆ ನೋಡಿ. ಜೈ ಶ್ರೀರಾಮ್ ಶ್ರೀ ವಡಕರಾಯ ದೇವಸ್ಥಾನ. ಸೊ ಇದೇ ರೋಡಲ್ಲಿ ಹಿಂಗೆ ಕಂಟಿನ್ಯೂ ಆದರೆ ಮಿನಿ ಕೇದಾರಕ್ಕೆ ಹೋಗುವಂಥದ್ದು. ಇದು ಮಠದಿಂದ ಬರುವಂಥ ದಾರಿ ಇದು. ನೀವಿಲ್ಲಿ ಮಿನಿ ಕೇದಾರ ಅಂತ ಏನಿದೆ, ಅಲ್ಲಿಗೆ ಹೋಗ್ತಾ ದಾರಿನಲ್ಲಿ ನಿಮಗೆ ಫಸ್ಟು ಒಂದು ವಡಕರಾಯ ಅಂತ ಹೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥ ಗರ್ಭಗುಡಿ, ಅದಿರ್ತಕ್ಕಂಥ ಆಂಜನೇಯನೂ ಅಷ್ಟೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಡಕರಾಯ ಅಂತ ಹೇಳಿ. ಸೊ ಅದರ ದರ್ಶನ ಕೂಡ ಮಾಡಿಕೊಂಡು ಆಮೇಲೆ ಭಗವಂತನ ದರ್ಶನ ಮಾಡಿ ಕೇದಾರ್ನಾಥ್ಗೆ ಹೋಗಿ, ಮಿನಿ ಕೇದಾರ್ನಾಥ್ಗೆ ಹೋಗಿ ಈಶ್ವರನ ದರ್ಶನ ಕೂಡ ಮಾಡಿ. ನೋಡಿ, ಇಲ್ಲಿ ಮಠದಿಂದ ಕೇವಲ ಒಂದು 3 ಕಿಲೋಮೀಟ್ರ್ ಅಷ್ಟೇ ಮಿನಿ ಕೇದಾರ್ ಅಂತ ಹೇಳಿ. ನೀರು ಸಖತ್ತಾಗಿದೆ, ತುಂಬ ಒಳ್ಳೆ ಸಮುದ್ರದ ಅಲೆ ಹೊಡೆದಂಗೆ ಹೊಡಿತಾ ಇದೆ. ಇಲ್ಲಿ
ಇಲ್ಲಿ ಕೇದಾರ್ನಾಥ್ ಸ್ಟ್ರಕ್ಚರ್ ಮಾಡಿ ಮಿನಿ ಕೇದಾರ್ ಅಂತ ಮಾಡಿದ್ದಾರೆ. ನೀವು ಮಿನಿ ಕೇದಾರ್ ಕೊಪ್ಪಳ ಅಂತ ಹಾಕಿದರೆ ಬಂದ್ಬಿಡತ್ತೆ. ಶಿವರಾತ್ರೇಶ್ವರ ದೇವಸ್ಥಾನ, ಹುಲಿಕೇರಿ, ಬಲದಂಡೆ, ಕೊಪ್ಪಳ. ನೋಡಿ ಇಲ್ಲಿದೆ ನೋಡಿ ಮಿನಿ ಕೇದಾರ್. ಸೇಮ್ ಕೇದಾರ್ ದೇವಸ್ಥಾನ ಸ್ಟ್ರಕ್ಚರ್ ಹಿಂಗೆ ಇರೋವಂಥದ್ದು. ಇದು ಶಿವರಾತ್ರೇಶ್ವರ ದೇವಸ್ಥಾನ. ಈ ಕಡೆ ಹುಲಿಕೆರೆ, ಬಲದಂಡೆ ಅಂತ ಸುತ್ತ ಬೆಟ್ಟ ಗುಡ್ಡ ಇದೆ. ಇಲ್ಲಿ ಗುರುಗಳನ್ನ ನೋಡ್ಬೋದು. ಇಲ್ಲಿ ಇದನ್ನೇ ಕೋಟೆ, ನಮಗೆ ಅಲ್ಲಿ ಮಠದಿಂದ ಮೇಲ್ಗಡೆ ಕೋಟೆ ಕಾಣಿಸ್ತಾ ಇದ್ದಿದ್ದು. ಸ್ನೇಹಿತರೆ, ಈ ಮಿನಿ ಕೇದಾರ್ನಾಥ್ ಅಂತ ಏನು ಹೇಳ್ತೀವಿ, ಶಿವರಾತ್ರೇಶ್ವರ ದೇವಸ್ಥಾನ, ಆ್ಯಕ್ಚುಲಿ ದೇವಸ್ಥಾನ ಹೊಸದು. ಅದು ಜೀರ್ಣೋದ್ಧಾರ ಮಾಡಿ ಕರೋನಾ ಟೈಮಲ್ಲಿ ಇದನ್ನು, ಹಿಂದೆ ಗುಡ್ಡ ಎಲ್ಲೋ ಇರೋದ್ರಿಂದ, ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ, ಸುಮಾರು 800 ವರ್ಷಗಳ ಇತಿಹಾಸ ಇರೋದ್ರಿಂದ ಇದನ್ನು ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇದು ಕೂಡಲಸಂಗಮ ಮತ್ತು ಆಲ್ಮಟ್ಟಿ ಮಧ್ಯದಲ್ಲಿ ಮಧ್ಯಾಹ್ನ ಆಗಿತ್ತು. ಊಟಕ್ಕೆ ಇಲ್ಲ ಯಾರೋ ಒಂದು ಶಾಪ್ಸ್ ಎಲ್ಲ ಮಾಡಿದ್ದಾರೆ ರೆಂಟಿಗೆ. ಸೊ ಇಲ್ಲಿ ಬೆಳಗ್ಗೆ ಸಾಂಬಾರು ಆಗಿತ್ತು, ಮಧ್ಯಾಹ್ನದ ರೈಸ್ ಪ್ರಿಪ್ರೇಷನ್ ನಡೀತಾ ಇದೆ. ನೋಡಿ, ಇದು ಪುಂಡ್ರಾಪುರದ ಮೇನ್ ಸ್ಟ್ರೀಟ್. ಇದು ಅಂದರೆ ದೇವಸ್ಥಾನದ ಹಿಂಭಾಗ. ಸೊ ಇವರೆಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋರು. ನಾವು ಇಲ್ಲಿಂದ ಅಲ್ಲೇನು ಗೋಪುರ ಕಾಣಿಸ್ತಾ ಇದೆ, ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ಹೋದರೆ ಮುಂಭಾಗಕ್ಕೆ ಹೋಗ್ತೀವಿ. ತಿರ್ಗಾ ದೇವಸ್ಥಾನದ ಮುಖ ದರ್ಶನ ಮಾಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕೊಂಡು ತಿರ್ಗಾ ಮತ್ತೆ ಇಲ್ಲೇ ಬರೋವಂಥದ್ದು. ನೋಡಿ, ನಾವು ಆ ಕಡೆಯಿಂದ ಬಂದು ಇಲ್ಲೆಲ್ಲರನ್ನೂ ಇಳಿಸ್ದೆ. ಇಲ್ಲಿ ಇಳಿಸ್ಬಿಟ್ಟು ಗಣೇಶನ ದೇವಸ್ಥಾನ ಆ್ಯಕ್ಚುಲಿ ಇದು. ಸೊ ಇಲ್ಲಿ ಶಿವಾಜಿ ಚೌಕ್ ಅಂತ ಇದೆ. ಅಲ್ಲಿಂದ ಮುಂದೆ ಇಲ್ಲಿಂದ ಒಂದು 100-150-200 ಮೀಟ್ರಲ್ಲಿ ಪಾರ್ಕಿಂಗ್ ಸಿಗತ್ತೆ. ಅಂತ ಏನೋ ಮುಚ್ಚಿದ್ದಾರೆ ಗೋಪುರದಾಗ. ಇಲ್ಲ ಏನರದೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಶ್ರೀ ವಿಠ್ಠಲ ನೋಡಿ, ಹಿಂದೆ ದರ್ಶನ ಮಾಡ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ತಾರೆ. ನಾವಿಲ್ಲಿ ಲೆಫ್ಟ್ ಹೋಗುವಂಥದ್ದು. ಗೋವಿಂದ, ಇದು ಮಹಾಲಕ್ಷ್ಮಿ ಇರುವಂಥ ಗೋಪುರ ಇದು. ನೋಡಿ, ಇದು ಮಹಾಲಕ್ಷ್ಮಿ ಗೋಪುರ. ಇಲ್ಲಿದೆ ನೋಡಿ ಮಹಾಲಕ್ಷ್ಮಿ ದ್ವಾರ ಅಂತ ಹೇಳಿ. ಉತ್ತರ ದ್ವಾರ ಇದು ನೋಡಿ. ಇಲ್ಲಿ ಹೋಗಿ ಮುಂದೆ ಹೋಗಿ ಬಲಗಡೆ ಟರ್ನ್ ಆದರೆ ದೇವಸ್ಥಾನದ ಮುಂಭಾಗ ಪಾಂಡುರಂಗನ ಸನ್ನಿಧಿಗೆ ಎಂಟ್ರಾಗುವಂಥದ್ದು ಮುಖದರ್ಶನಕ್ಕೆ. ನೋಡಿ, ಇದು ಚಂದ್ರಭಾಗ ನದಿಗೆ ಹೋಗುವಂಥದ್ದು. ಇದು ಇಲ್ಲಿಂದ ಒಂದು 150 ಮೀಟ್ರ್ 200 ಮೀಟ್ರ್ ಒಳಗಡೆ. ಇಲ್ಲಿ ನೋಡಿ ಇದೆ, ಇದು ದೇವಸ್ಥಾನದ ಮುಂಭಾಗ. ಶ್ರೀ ಸಂತ್ ನಾಮದೇವ್ ಮಹಾದ್ವಾರ. ಮತ್ತೆ ಮುಖದರ್ಶನಕ್ಕೆ ಹೋಗೋರೆ ಇವರಿಬ್ರು ಇಲ್ಲಿ ಕಾಯ್ಕೊಂಡು ಕೂತವ್ರೆ. ನೆನಪಿದೆಯೇನಮ್ಮ ಪಂಡ್ರಾಪುರದ್ದು ಎಲ್ಲ ನೆನಪಿದೆಯಾ? ಸರಿ, ನೆನಪಿದ್ರೆ ಸರಿ. ಸೊ ನೋಡಿ, ಈಗ ಅವರಿಬ್ಬರು ದರ್ಶನ ಮುಗಿಸಿ ಬಂದಮೇಲೆ ನಮ್ಮ ಅತ್ತೆ ಮಾವ ನಾವು ದರ್ಶನಕ್ಕೆ ಹೋಗುವಂಥದ್ದು. ಮುಖದರ್ಶನಕ್ಕೆ ಹೋಗಬೇಕಾದ್ರೆ ಪ್ರತಿಯೊಂದು ಸ್ಮಾರ್ಟ್ ವಾಚು, ಮೊಬೈಲು, ಕ್ಯಾಮ್ರಾ ಪ್ರತಿಯೊಂದನ್ನು ಇಲ್ಲಿಟ್ಟು ಹೋಗುವಂಥದ್ದು. ಸೊ ಬನ್ನಿ, ನಾನು ಹೋಗಿ ಮುಖದರ್ಶನ ಮಾಡ್ಕೊಂಡು ಬಂದು ತದನಂತರ ಮತ್ತೆ ಜಾಯ್ನ್ ಆಗ್ತೀನಿ ನಿಮ್ಮನ್ನ. ಭಗವಂತನ ದರ್ಶನ ಆಯಿತು, ಮುಖದರ್ಶನ ಆಯಿತು. ಸಿಕ್ಕಾಪಟ್ಟೆ ಕ್ರೌಡು ವೀಕೆಂಡು. ಸೊ ಹಾಗೆ ಮಹಾಲಕ್ಷ್ಮಿ ದರ್ಶನ ಮಾಡಿ ಈಗ ನಮ್ಮ ಪ್ರಯಾಣ ಶಿರಡಿ ಕಡೆಗೆ. ಅಂದರೆ ಎಲ್ಲಾದರೂ ದಾರಿನಲ್ಲಿ ಒಂದು ಸ್ವಲ್ಪ ದೂರ ಟೈಮ್ ಆಗಿರೋದ್ರಿಂದ, ಟೈಮ್ ಬಂದು 8:45. ಸೊ ಒಂದು ಅರ್ಧ ಗಂಟೆ ಹೋಗಿ ಎಲ್ಲಾದರೂ ರೂಮ್ ಬುಕ್ ಮಾಡಿ ಸ್ಟೇ ಮಾಡಿ ಮತ್ತೆಗೇನು ಬೆಳಗ್ಗೆ ಶನಿ ಸಿಗ್ನಾಪುರ ಶಿರಡಿ ಮುಗಿಸೋವಂಥದ್ದು. ನೋಡಿ, ಇದು ಶಿವಾಜಿ ಮಹಾರಾಜ್ ಚೌಕಿಂದ ಆ್ಯಕ್ಚುಲಿ ಇಲ್ಲೇ ಲಾಸ್ಟು. ಅಲ್ಲಿ ಗಣೇಶನ ದೇವಸ್ಥಾನ. ಅಲ್ಲಿ ಆ ಕಡೆಯಿಂದ ಬಂದರೆ ಗಾಡಿ ಅಲ್ಲಿಂದ ಬಂದು ಹಿಂಗೆ ಬರ್ಬೋದು. ಶಿವಾಜಿ ಮಹಾರಾಜ್ ಚೌಕಿಂದ
ಟೆಂಪಲ್ ತುಂಬ ನಿಯರು, ಇಲ್ಲಿಂದಾನೇ ಪಾರ್ಕಿಂಗ್ ಇರೋವಂಥದ್ದು. ಪಾರ್ಕಿಂಗು ನೋಡಿ ಈ ಥರ ಏನು ಸ್ಟ್ಯಾಚ್ಯೂಸ್ ಇದೆ, ಇಲ್ಲಿ ಡಿವೈಡರ್ ಕ್ಲೋಸ್ ಆಗುತ್ತೆ, ತಿರ್ಗಿ ಅಲ್ಲಿ ಡಿವೈಡರ್ ಎಲ್ಲಿ ಕ್ಲೋಸ್ ಆಗುತ್ತೆ ಅಲ್ಲೇ ಲೆಫ್ಟ್ ತೊಗೊಂಡ್ರೆ ಪಾರ್ಕಿಂಗ್ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ ನೋಡಿ. ಶಿವಾಜಿ ಮಹಾರಾಜ್ ಚೌಕು, ಅಲ್ಲಿಂದ ಡಿವೈಡರ್ ಕ್ಲೋಸ್ ಆಯಿತು, ಮತ್ತೆ ಗೇನ್ ಓಪನ್ ಆಗಿ ನೋಡಿ ಇಲ್ಲಿ ಡಿವೈಡರ್ ಕ್ಲೋಸ್ ಆಗುತ್ತೆ, ಕಾರ್ ಬರ್ತಾ ಇರೋದೆ, ಲೆಫ್ಟ್ ತೊಗೊಂಡ್ರೆ ಪಾರ್ಕಿಂಗ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಪಾರ್ಕಿಂಗ್ ಸಿಗತ್ತೆ.